ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ. ರಾತ್ರಿ ಡಿಚ್ಪಲ್ಲಿ ಟೋಲ್ ಹತ್ರ 10 ಗಂಟೆಗೆ ಊಟ ಮಾಡಿಬಿಟ್ಟು ನಮ್ಮ ಮುರಳಿಗೆ ಗಾಡಿ ಕೊಟ್ಟು ಮಲ್ಕೊಂಡೆ. ಅವ್ನು ಸೀದಾ 2:30 ಅಷ್ಟೊತ್ತಿಗೆ ಆದಿಲಾಬಾದ್ ಬಾರ್ಡರ್ಗೆ ಬಂದ. ಅಲ್ಲಿಂದ ನಿದ್ದೆ ಬರ್ತಾ ಇತ್ತು ಅಂದ. ಅಲ್ಲಿಂದ ನಾನು ಕೂತ್ಕೊಂಡೆ. ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಮನ್ಸರ್ ಬಾರ್ಡರ್ಗೆ ಬಂದ್ವಿ. ಮನ್ಸರ್ ಬಾರ್ಡರ್ ಅಂದ್ರೆ ಇನ್ನು 10 ಕಿಲೋಮೀಟರ್ ಮುಂದೆ ಇದೆ. ಹಿಂದೆನೆ ಒಂದು ಕಂಪ್ನಿ ಔಟ್ಲೆಟ್ ಇದೆ, ಭಾರತ್ ಪೆಟ್ರೋಲಿಯಂ. ಅದರಲ್ಲಿ ಡೀಸೆಲ್ ಹಾಕೊಂಡೆ. ಒಂದು 15,000 ಹಾಕೊಂಡೆ. ಫುಲ್ ಟ್ಯಾಂಕ್ ಮಾಡಲಿಲ್ಲ, ಯಾಕಂದ್ರೆ ಇಲ್ಲೆಲ್ಲ ರೇಟ್ ಜಾಸ್ತಿ ಅಲ್ಲ. UP ನಲ್ಲಿ ಇದಕ್ಕಿಂತ ರೇಟ್ ಕಡಿಮೆ ಇದೆ. ಅದಕ್ಕೆ UP ನಲ್ಲಿ ಹೋಗ್ಬಿಟ್ಟು ಫುಲ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ 15,000 ಹಾಕೊಂಡೆ. ಇವಾಗ ಮುಂದೆ ಎಲ್ಲಾನ ಟಿಫನ್ ಮಾಡ್ಕೊಂಡು ಹೊರಡ್ಬೇಕು. ಗ್ಯಾಸ್ ಬೇರೆ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನೆನ್ನೆಯಿಂದ ಅಡುಗೆ ಮಾಡಕ್ ಆಗ್ತಾ ಇಲ್ಲ. ಹೋಟ್ಲಲ್ಲೇ ತಿನ್ಕೊಂಡು ಬರ್ತಾ ಇದೀವಿ. ಈಗ ಕಾನ್ಸಾಬ್ ಹೋಟ್ಲ್ ಹತ್ರ ಹೋಗಿ ಗ್ಯಾಸ್ ತುಂಬಿಸ್ಕೊಂಡು ಹೊರಡೋಣ. ಮಹಾರಾಷ್ಟ್ರ ಮನ್ಸರ್ ಬಾರ್ಡ್ರಿಗೆ ಬಂದಿದ್ದೀವಿ. ಎಲ್ಲ ವೇ ಬ್ರಿಡ್ಜ್ ಮೇಲೆ ಪಾಸ್ ಆಗಬೇಕು. ಗಾಡಿಗಳೆಲ್ಲ ನೋಡಿ ಆ ಕಡೆ ವೇ ಬ್ರಿಡ್ಜ್ ಮೇಲೆ ಪಾಸ್ ಆಗ್ತಾ ಇದ್ದಾವೆ. ನಮ್ಮ ಲೈನ್ ಯಾಕೋ ಮೂವ್ ಆಗ್ತಾನೆ ಇಲ್ಲ. ಆ ಕಡೆಗೆ ಹೋಗಿದ್ರೆ ಇಷ್ಟೊತ್ತಿಗೆ ಹೋಗೇ ಬಿಡ್ತಾ ಇದ್ವಿ ಆ ಗಾಡಿ ಹಿಂದೆ. ಯಾರ ನೋಡಿ ಬಿಡ. ಬಾರ್ಡ್ರಿಗೆ ಹೋಗ್ಬಿಟ್ಟು ಅವ್ರಿಗೆಲ್ಲ ಎಂಟ್ರಿ ಕೊಟ್ಬಿಟ್ಟು ಹೋಗ್ತಾ ಇದೀವಿ. ಹಂಗೆ ಟಿಫನ್ ಮಾಡಿದ್ವಿ. ಟಿಫನ್ ಏನಪ್ಪಾ ಅಂದ್ರೆ ಬ್ರೆಡ್ ಟೋಸ್ಟ್. ಹೆಂಗಿತ್ತ ಬ್ರೆಡ್ ಟೋಸ್ಟ್? ಚೆನ್ನಾಗಿಲ್ಲ ಮಹಾರಾಷ್ಟ್ರದಾಗ ಏನ್ ಸೆಟ್ ಆಗಲ್ಲ. ವಡಾಪಾವು ಬ್ರೆಡ್ ಟೋಸ್ಟ್ ಅಷ್ಟೇ ಬಿಟ್ರೆ ಬೇರೆ ನೇನ್ ಸಿಗಲ್ಲ. ಗ್ಯಾಸ್ ಖಾಲಿ ಆಗ್ಬಿಡ್ತಲ್ಲ, ಇಲ್ಲಾಂದ್ರೆ ಅಡಿಗೆ ಮಾಡ್ಕೋಬೋದಾಗಿತ್ತು. ಅದೇ ಪ್ರಾಬ್ಲಮ್, ಗ್ಯಾಸ್ ಇಲ್ಲದೆ ಪ್ರಾಬ್ಲಮ್. ನೆನ್ನೆಯಿಂದ ಹೋಟ್ಲಲ್ಲೇ ತಿಂತಾ ಇದೀವಿ, ಹೋಗ್ತಾ ಇದೀವಿ, ಜರ್ನಿ ಮಾಡ್ತಾ ಇದೀವಿ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಐತೆ. ಏನ್ ಮಾಡೋದು, ಮಳೆನಲ್ಲೇ ಜರ್ನಿ ಮಾಡಿದೀವಿ ರಾತ್ರಿ ಎಲ್ಲ. ಎಲ್ಲಿ ಲೋಡಿಂಗ್ ಪಾಯಿಂಟ್ ಕೈಮರ, ಚನ್ನಗಿರಿ ಕೈಮರ ಬಿಟ್ಟಾಗಿಂದನೂ ಮಳೆ ಬರ್ತಾನೆ ಐತೆ. ಏನ್ ಮಾಡೋದು? 1,000 ರೂಪಾಯಿ ಕೇಳ್ತಾವ್ ನೋಡೋಣ. 1,000 ರೂಪಾಯಿ ಕೇಳ್ತಾವ್. 1,000 ರೂಪಾಯಿ ಕೇಳದ್ನ? ಯಾಕಂತೆ? 1,000 ರೂಪಾಯಿ ಬೇಕು ಹಿಂಗೆ ಕೊಡು ಅಂತ. 500 700 ತಗೊಳ್ಳೋನು. ಈಗ 1,000 ರೂಪಾಯಿ ಬೇಕಂತ? 1,000 ರೂಪಾಯಿ ಬೇಕಂತ. ಪ್ರಿಂಟಿಂಗ್ ಮಿಷನ್ ಇಲ್ಲ ಸರ್ ನಮ್ಮ ಹತ್ರ ಅಂತ ಹೇಳ್ಬೇಕಾಗಿತ್ತು. ಕೊಡೋದಿಗೆ ಇಷ್ಟ ಇದೆ ತಗೋ, ಇಲ್ಲ ಅಂದ್ರೆ ಗಾಡಿ ಇಲ್ಲೇ ಹಾಕ್ತೀನಿ ಅಂತ ಹೇಳಿದೆ. ಹಾ, ಗಾಡಿ ನೀವೇ ತಗೊಂಡು ಮಂತ್ ಫಸ್ಟ್ ಅಲ್ಲಿ ಕೇಳಲ್ಲ ಕಣೋ. ಫೈಲ್ ತಗೊಂಬ, ಕೇಸ್ ತಗ. 2,400 ರೂಪಾಯಿ ಅಂತಾನೆ. 2,400 ರೂಪಾಯಿ ಕೇಸ್ ತಗೋ. ಒಂದು ತಿಂಗಳೆಲ್ಲ ಓಡಾಡು ಅಂತ. ನಾವ್ ಯಾವ್ಯಾವ ಕಡೆಗೆ ಹೋಯ್ತೀವಿ? ಏನ್ ಪರ್ಮನೆಂಟ್ ಆಗಿ ಇಲ್ಲೇ ಬರ್ತೀವ ಕೇಸ್ ತಗೋಣಕ್ಕೆ ಇವನ್ಗೆ? ಹಾ, ಅಷ್ಟೇ. ಎಂಟ್ರಿ ಕೊಡ್ತಾ ಇರೋದು, ಹೋಯ್ತಾ ಇರೋದು. ಅದು ಲೈಸೆನ್ಸ್ ಹೊಡ್ ಕಳ್ರಿ ಇವ್ರೆಲ್ಲ. ಇವ್ರಿಗೆ ಎಲ್ಲಿ ಎಂಟ್ರಿ ತಾನೇ ತಗೊಳಂಗಿಲ್ಲ. ಏನ್ ಡಾಕ್ಯುಮೆಂಟ್ಸ್ ಏನ್ ಪ್ರಾಬ್ಲಮ್ ಐತೆ? ಡಾಕ್ಯುಮೆಂಟ್ಸ್ ಐತೆ, ಇನ್ಸೂರೆನ್ಸ್ ಐತೆ, ಟ್ಯಾಕ್ಸ್ ಕಟ್ಟಿದೀವಿ, ಪರ್ಮಿಟ್ ಐತೆ, ಎಲ್ಲ ಐತೆ, ಲೈಸೆನ್ಸ್ ಐತೆ, ಡ್ರೈವರ್ದು ಎಲ್ಲ ಐತೆ. ಇನ್ನೇನಪ್ಪ, ಎಲ್ಲ ಓಕೆ ಇದ್ರು ಲಂಚ ಕೊಡ್ಬೇಕು. ನಮ್ಮ ದೇಶದಾಗ ಎಂದು ಸುಧಾರಣೆ ಆಗ್ತೈತೋ? ಇದೊಂದು ಮಾಫಿಯಾ ಆಗ್ಬಿಟ್ಟೈತೆ, ದೊಡ್ಡ ಮಾಫಿಯಾ ಇದು. ಗೊತ್ತಿಲ್ಲ. ಪಬ್ಲಿಕ್ ಎಲ್ಲ ಒಂದಾದ್ರೆ ಇದನ್ನ ಕಂಟ್ರೋಲ್ ಮಾಡ್ಬೋದು. ಪಬ್ಲಿಕ್ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಅದೇ ಬಂದಿರೋದು ಸಮಸ್ಯೆ ಇದಕ್ಕೆ. ಕವಾಸ ಬಾರ್ಡರ್ ಕ್ಲೋಸ್ ಆಗಿದ್ರು RTOಗಳು 24 hours ಇರ್ತಾರೆ, ಡೇ ಅಂಡ್ ನೈಟು. ಸಾಯ್ತಾ ಇರ್ತಾರೆ ರೋಡಲ್ಲಿ. ಅದು ಲೇಡೀಸ್ RTO ಇರೋದು. ಎಂಟ್ರಿ ಕೊಟ್ಟೋಗು ಅಂತಾರೆ. ಇನ್ನೇನು ಬಾರ್ಡರ್ ತೆಗ್ದು ಇನ್ನೇನಪ್ಪ ಪ್ರಯೋಜನ? ಬಾರ್ಡರ್ ತೆಗ್ದ್ರು ಒಂದೇ, ಬಿಟ್ರು ಒಂದೇ ಅನ್ನಂಗೆ ಆಗ್ಬಿಡತ್ತೆ MP ದೀಗ. ಎಲ್ಲ ಬಾರ್ಡ್ರಲ್ಲೂ ಸಾಯ್ತಾ ಇರ್ತಾರೆ ಹಂಗೇನೆ. ಅದು ನೈಟಲ್ಲೂ ಇರ್ತಾರೆ. ಖಾಲಿ ಆಗಿತ್ತು. ಗ್ಯಾಸ್ ತುಂಬಿಸ್ಕೊಂಡ್ವಿ, ಫುಲ್ ಟ್ಯಾಂಕ್ ಮಾಡ್ಕೊಂಡ್ವಿ. 5 kg ತುಂಬ್ಕೊಂಡು ಮುಂದೆ ಹೋಗ್ಬಿಟ್ಟು ಅಡುಗೆ ಮಾಡ್ಬೇಕೀಗ. ರೆಗ್ಯುಲೇಟರ್ ಲೀಕೇಜ್ ಐತೆ, ಚೇಂಜ್ ಮಾಡೋಣ. ಬಿಚ್ಚು ಮುರಳಿ, ಅದು ಟೆಪ್ಲನ್ ಟೈಪ್ ಹಾಕೈತೆ, ಅದಕ್ಕೆ ಟೈಟ್ ಇರ್ತೈತೆ ಅದು. ಬಂತು. ಕ್ಲೀನಾಗಿ ಟೈಟ್ ಮಾಡಿಬಿಡು. ಟೈಟ್ ಮಾಡಿದ್ರೆ ಕಟ್ ಆಗುತ್ತೆ. ಓವರ್ ಟೈಟ್ ಮಾಡಬೇಡ. ಒಂದು ಮೀಡಿಯಂ ಟೆಪ್ಲನ್ ಟೈಪ್ ಹಾಕೈತಲ್ಲ. ಶಿವನಿ ಬೈಪಾಸಲ್ಲಿ ನಿಲ್ಸಿದ್ದೀವಿ. ಬಂದ್ಬಿಟ್ಟು ಟ್ರಕ್ ಪಾರ್ಕಿಂಗ್ ಐತೆ, ಇಲ್ಲಿ ಗಾಡಿ ಹಾಕಿದ್ದೀವಿ.
ಅಡುಗೆ ಮಾಡ್ಕೋಬೇಕು. ನಿನ್ನೆಯಿಂದ ಸರಿಯಾಗಿ ಊಟ ಸೆಟ್ ಆಗಿಲ್ಲ ಹೋಟ್ಲಲ್ಲಿ. ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ಗ್ರೀಸ್ ಹೊಡಿಯೋರು ಸಿಕ್ಕಿದ್ರು. ನಮ್ಮದೇ ಗ್ರೀಸ್ ಕೊಟ್ಬಿಟ್ಟು ಹೊಡಿಸ್ತಾ ಇದ್ದೀನಿ. ಅವ್ರದ್ದೇ ಗ್ರೀಸ್ ಆದರೆ 200 ರೂಪಾಯಿ ಅಂತೆ. ನಾವು ಗ್ರೀಸ್ ಕೊಟ್ಟರೆ 100 ರೂಪಾಯಿ ಕೇಳ್ತಾ ಇದ್ದಾರೆ. 100 ರೂಪಾಯಿಗೆ ಯಾವ ಗ್ರೀಸ್ ಬರುತ್ತೆ? ನಮ್ಮ ಕಡೆ ಎಲ್ಲ ಗ್ರೀಸ್ ಹೊಡಿಯೋಕ್ಕೆ 300 ರೂಪಾಯಿ ತೊಗೊತಾರೆ ಅವ್ರದ್ದೇ ಗ್ರೀಸ್ ಆದರೆ. ನಮ್ಮ ಗ್ರೀಸ್ ತೊಗೊಂಡು ಹೊಡಿಯೋದೇ ಇಲ್ಲ. ಇಲ್ಲೆಲ್ಲ ನೋಡಿ ತುಂಬ ಬಡತನ ಜಾಸ್ತಿ ಇದೆ, ಅದಕ್ಕೆ 200 ರೂಪಾಯಿ ಗ್ರೀಸು ಅವ್ರದ್ದೇ ಆದರೆ ಫುಲ್ ಹೊಡಿತಾರೆ. ನಾವು ಗ್ರೀಸ್ ಕೊಟ್ಟರೆ 100 ರೂಪಾಯಿ ಕೇಳ್ತಾ ಇದ್ದಾರೆ. ಹಿಂದಗಡೆ ಹಗ್ಗ ಬೇರೆ ಲೂಸ್ ಆಗಿಬಿಟ್ಟವೆ, ಟೈಟ್ ಮಾಡಬೇಕು. ನೋಡಿ ಎಲ್ಲ ಎಷ್ಟು ಲೂಸ್ ಆಗಿಬಿಟ್ಟಿದ್ದಾವೆ. ನಮ್ಮ ಮುರಳಿ ರೈಸನ್ನು ಟೊಮೊಟೊ ಬದನೆಕಾಯಿ ಬಜ್ಜಿ ಮಾಡಿದಾನಂತೆ. ಆಂಧ್ರ ಸ್ಟೈಲಲ್ಲಿ ಮಾಡಿದ್ದಾನೆ. ಹೆಂಗೈತೆ? ಸೂಪರ್ ಆಗೈತಾ? ಆಂಧ್ರ ಸ್ಟೈಲು ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ನಾನು ಚೆಕ್ ಮಾಡ್ತೀನಿ. ಮೊನ್ನೆ ಪಪ್ಪು ಮಾಡಿದ್ರು ಸಖತ್ತಾಗಿತ್ತು ಆಂಧ್ರ ಸ್ಟೈಲ್ ಪಪ್ಪು ಮಾತ್ರ. ಮೊನ್ನೆ ಫಸ್ಟ್ ದಿನ ಮಾಡಿದ್ದು. ಸಖತ್ತಾಗೈತೆ ಮಲ್ಲಿ ಅಂತೀನಿ ಮುಳ್ಳಿ. ಸೂಪರ್ ಆಗೈತೆ ಸಾಂಬಾರು. ನೀವು ಸೂಪರ್ ಆಗಿದ್ರೆ ಸಾಕು. ಸೂಪರ್ ಐತೆ ಅಂತಲ್ಲ? ಸೂಪರ್ ಆಗೈತೆ. ನಮ್ ಕಡೆ ಸ್ವಲ್ಪ ಗಟ್ಟಿ ಮಾಡ್ತೀವಿ, ನೀವು ಸ್ವಲ್ಪ ತೆಳುವು ಮಾಡಿದ್ವಿ ಅಷ್ಟೇ ಡಿಫ್ರೆನ್ಸ್. ಯಾಕಂದ್ರೆ ಯಾರನ್ನ ಒಬ್ರು ಊಟ ಬೇಕು ಅಂತ ಬರ್ತಾರೋ, ಬೇಡ ಅನ್ಬಾರ್ದು, ಅದಕ್ಕೆ ಕೊಡ್ಬೇಕು. ಅದಕ್ಕೆ ಸ್ವಲ್ಪ ಜಾಸ್ತಿ ಇದ್ರೆ ಹಂಗ ಒಬ್ರು ಇಬ್ರು ತಿನ್ಬೋದು. ನಾವು ಕೇಳ್ಬಿಟ್ಟು ಕೊಡ್ಬೇಕು. ಅವ್ರು ಯಾರನ್ನ ಆಗ್ಲಿ ಪರವಾಗಿಲ್ಲ, ಅನ್ನ ಬೇಕು ಅಂದ್ರೆ ಕೊಡ್ಬೇಕು. ಅದಕ್ಕೆ ನಾನು ಯಾವಾಗ ನೋಡಿ ಜಾಸ್ತಿನೇ ಮಾಡ್ತೀನಿ ಅನ್ನ ಸಾಂಬಾರು, ಕಡಿಮೆ ಮಾಡಲ್ಲ. ನಮ್ ಗಾಡಿನಾಗ ಯಾವಾಗ ಸ್ಟಾಕ್ ಇರುತ್ತೆ, ಲೈನಿಗೆ ಬಂದ್ರೆ ಊಟ ಇರ್ಬೇಕನ. ಅದೇ ದೇವ್ರು ಒಳ್ಳೆ ಮಾಡೋದು. ಮೊನ್ನೆ ಏನಂದ್ರೆ ಗ್ಯಾಸ್ ಖಾಲಿಯಾಗಿ ನೆನ್ನೆ ಮಾಡಕ್ಕಾಗಿಲ್ಲ ಅಷ್ಟೇ. ಒಳ್ಳೆ ಊಟ ಆಯ್ತು. 2:15 ಆಯ್ತು ಟೈಮು. ಇಲ್ಲಿಂದ ಇನ್ನ ಸಾಗರ್ ಹೋಗೋ ಅಷ್ಟೊತ್ತಿಗೆ ಸಾಯಂಕಾಲ ಆಗ್ಬಿಡ್ತೈತೆ. ಅಲ್ಲಿಂದ ಛತ್ರಪುರ ರೋಡಲ್ಲಿ ನೈಟ್ ಜರ್ನಿ ಮಾಡಕ್ ಆಗಲ್ಲ. ಆರಾಮಾಗಿ ಹೋಗು, ಹೆಂಗಿದ್ರು ನೈಟ್ ಆಲ್ಟ್ ಆಗೋದಷ್ಟೇ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಅಂತೀನಿ. ರಾತ್ರಿ 2 ಗಂಟೆ ಕೂತ್ಕೊಂಡಿರೋ ನಾನು. ರೆಸ್ಟ್ ತಗೊಂತೀನಿ. ನೀನು ಆರಾಮಾಗಿ ಹೋಗು, ಎಲ್ಲಿ ತನಕ ಆಗುತ್ತೋ ಆಮೇಲೆ ನಾನು ಓಡಿಸ್ಕೊತೀನಿ. ಮಳೆ ಬಂದ್ರೆ ರೋಡಿನ ಅವಸ್ಥೆ ನೋಡಿ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು ಸುಮಾರು ಕಡೆ ಇದೇ ತರ ಆಗ್ಬಿಟ್ಟಿದೆ. ಮಳೆ ಬಂದು ಗಾಡಿ ಎಲ್ಲಿ ಊತಾಕೊಂಡ್ಬಿಡುತ್ತೋ ಅನ್ಸುತ್ತೆ. ಡೋಸಿಂಗ್ನವ್ರು ಬರ್ತಾರೆ, ಡೋಸ್ ಮಾಡ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಬಿಟ್ಟಾಗಿಂದನೂ ಮಳೆನೇ ಬರ್ತಾ ಇತ್ತಪ್ಪ. ನಾವು ಬುಧವಾರ ನೈಟ್ 10:30 11 ಗಂಟೆ ಆಗಿತ್ತಲ್ಲ ಬಿಡುವಾಗ ನಾವು ಲೋಡಿಂಗ್ ಪಾಯಿಂಟ್ ಇಂದ. ಹೆಂಗೋ ಈಗ ನೋಡಿ ಇಲ್ಲೇ 6:30 ಆಯ್ತು. ನಾವು ಛತ್ರಪುರ ರೋಡ್ ಪಾಸ್ ಮಾಡಕ್ ಆಗಲ್ಲ, ಅದು ಡೇಂಜರ್ ರೋಡ್ ಕೆಲಸ ಬೇರೆ ನಡೀತಾ ಐತೆ. ಆರಾಮಾಗಿ ಹೋಗೋಣ. ಸಾಗರ್ ಇನ್ನ 100 ಕಿಲೋಮೀಟರ್ ಐತೆ. ನೈಟ್ 10:30ಗೆ 48 ಅವರ್ಸ್ ಆಗುತ್ತೆ. ಏನ್ ಮಾಡೋದು ಶನಿವಾರ ಭಾನುವಾರ ಬೇರೆ ಅಲ್ಲೇನೋ ಬಿಡಲ್ಲ ಅಂತ. ಟ್ರಾನ್ಸ್ಪೋರ್ಟ್ ಅವನ್ನೆಲ್ಲ ಕ್ಲಿಯರ್ ಆಗಿದೆ, ಬಿಡ್ತಾ ಇದಾರೆ ಅಂತ ಹೇಳ್ತಾನೆ. ಅಲ್ಲಿ ಹೋಗಿ ನೀವು ನಾನೇ ಸಿಕ್ಲಾಕೊಂಡ್ಬಿಡೋದು. ಗಾಡಿಯವ್ರಿಗೆ ಕೇಳ್ಕೊಂಡು ಹೋಗೋಣ ಬಾ, ಅಲ್ಲಿ ಹೋಗುವಾಗ ಬಿಡ್ತಾರೋ ಬಿಡಲ್ವೋ. ಇಲ್ಲ ಅಂದ್ರೆ ಆರಾಮಾಗಿ ನಾಳೆ ಖಾಲಿ ಮಾಡ್ಬೋದಾಗಿತ್ತು. ಸ್ವಲ್ಪ ಬೇಗ ಬಿಲ್ ಕೊಟ್ಟಿದ್ರೆ ಅವರು ಆರಾಮಾಗೆ ಹೋಗ್ಬಿಟ್ಟು ನಾಳೆ ಖಾಲಿ ಆಗೋದು. 3ನೇ ದಿವಸ ಗಾಡಿ ಖಾಲಿ ಆಗಿರೋದು. ಸಾಯಂಕಾಲ 4 ಗಂಟೆ 5 ಗಂಟೆಗೆ ಲೋಡ್ ಆಯ್ತು. ಆವಾಗಲೇ ಬಿಲ್ ಕೊಟ್ಟಿದ್ರೆ ಪಾಸ್ ಮಾಡ್ತಾ ಇದ್ದು ಆರಾಮಾಗಿ ಪಾಸ್ ಮಾಡ್ತಾ ಇದ್ವಿ. ಈ ಟೈಮ್ಗೆ ನಾವು ಸಾಗರಲ್ಲಿ ಇದ್ದಿದ್ರೆ ಆರಾಮಾಗಿ ರಾಜು ಡಾಬಾಗೆ 8:30 9 ಗಂಟೆ ಒಳಗಡೆ ಹೋಗ್ಬೋದು. 9 ಗಂಟೆಗೆಲ್ಲ ಹೋಗ್ಬಿಟ್ರೆ ಅಲ್ಲಿಂದ ಆರಾಮಾಗಿ ಹೋಗ್ಬೋದು. ಹೌದು. ನಾನೇ ಶನಿವಾರ ಬಿಡ್ತಾ ಇಲ್ಲ ಅಂತ ಬೇರೆ ಡ್ರೈವರ್ ಕೇಳಿದ್ರು, 5 ಜನ. ನೋಡೋಣ ಏನ್ ಮಾಡ್ತಾರೆ. ನಾಗನು ಅಂಜಿ ಹಂಗೆ ತಗ್ಲಾಕೊಂಡಿದ್ದಾರೆ. ಈ ಟ್ರಿಪ್ ಅಂಜಿ ಅಣ್ಣನು ತಗ್ಲಾಕೊಂಡೆ ಲೇಟಾಗಿ ಹೋಗ್ತಾ ಇರೋದು. ನಾಗನು ಹಂಗೆ ಅಂದ ಪಾಸ್ ಮಾಡ್ಬೋದು ಅಂದ. ನೈಟ್ ಎಲ್ಲ ರೋಡ್ ತಗ್ಲಾಕೊಂಡಿದ್ರೆ ಏನ್ ಮಾಡಿದ್ದು, ಸುಮ್ಮನೆ ಅಲ್ಲಿ ನಿಲ್ಸ್ಕೊಂಡೆ ಕುತ್ಕೊಂಡಕ್ಕೆ ಆಗಲ್ಲ. ರಾಜು ಡಾಬಾಗ್ ಹೋಗೋಣ, ಕೇಳ್ಕೊಂಡು ಗಾಡಿ ಬಿಡ್ತಾರೆ ಅಂದ್ರೆ ಹೋಗೋಣ. ಈಗ ನೈಟು ಸಾಗರ್ ಡಾಬಾದಲ್ಲಿ ಮಲ್ಕೊಬಿಡೋಣ.
ಸುಮ್ನೆ ಯಾಕೆ ರಿಸ್ಕ್ ತಗೊಳದ್ ಬೇಡ ನೈಟಲ್ಲಿ. ಅಲ್ಲಿಂದ ಯಾವಾಗ ಟೈಮ್ ವೇಸ್ಟ್ ಮಾಡಿಲ್ಲ, ಆಫೇ ಮಾಡಿಲ್ವಾ, ಗಾಡಿ ಆಫೇ ಆಗಿಲ್ಲ, ರನ್ನಿಂಗ್ ಅಲ್ಲೇ ಐತೆ ಜರ್ನಿ. ಇನ್ನ 48 ಅವರ್ ಆಗಿಲ್ವಲ್ಲ ನಾವು ಬಂದು ಅಲ್ಲಿಂದ ಮಳೆ ಬಂದಿಲ್ಲ ಅಂದ್ರೆ ಸ್ವಲ್ಪ 100-150 ಕಿಲೋಮೀಟರ್ ಹೊಡಿಬಹುದು ಜೋರಾಗ. ಅದೇ ಅದ್ರೆಲ್ಲ ಮಳೆ ಬರ್ತಾ ಇದ್ದು ರೋಡ್ಗಳೆಲ್ಲ ಸಿಕ್ಕೋಬಿಟ್ಟೆ ಕಿತ್ತೋಗಿದಾವಲ್ಲ, ಮಳೆ ಬಂದ್ ಎಲ್ಲ ಜಲ್ಲಿ ಎದ್ಬಿಟ್ಟಾವ್, ಗುಂಡಿ ಬಿದ್ಬಿಟ್ಟಾವೆ. ಈ ತಮಿಳ್ನಾಡು ಅವರು ಜಾಸ್ತಿ ಎಷ್ಟು ಬೇಕಾದ್ರೆ ಅಂತ ಕಡಿಮೆ ರೋಡ್ಗೆ ಹೋಗ್ತಾರಪ್ಪ ಇವರು. ಏನ್ ಮಾಡೋದು, ಅವ್ರು ಇರೋದ್ ಕಡಿಮೆ ಬಾಡಿಗೆ ಓಡ್ಸಕ್ಕೆ ಇರೋದು ಅಣ್ಣಾಚಿಗಳು. ಏನ್ ಮಾಡೋದು, ನಮ್ ತರ ಇಲ್ಲ. ಈಗ ನಮ್ ಲೋಡ್ಗೂ ಸ್ಟಾರ್ಟ್ ಆಗವ್ರಂತೆ ಆಗ್ಲೇ. ಅವರೇ ರೂಢಿ ಮಾಡ್ಸಿರೋದು, ದುಡ್ಡು ಕೊಡೋದಲ್ಲ. ಹೌದು ಹೌದು ಹೌದು. ನಮ್ ಕ್ಯಾಬಿನ್ ನೋಡಿದ ತಕ್ಷಣ ಕೈ ಹಾಕ್ತಾವನು. ತಮಿಳ್ನಾಡು ಬಾಡಿ ಕ್ಯಾಬಿನ್ ಅಲ್ವಾ ನಮ್ದು, ಹಂಗಾಗಿ ಏನು ಮಾಡಕ್ಕಾಗಲ್ಲ, ಎಲ್ಲ ಕಷ್ಟ ಆಗುತ್ತೆ. ಅದಕ್ಕೆ ಸುಮ್ನೆ ಭಾರತ್ ಬೇಸ್ ತಗೋಬಿಡ್ಬೇಕು. ಅವ್ರಿಗೆ ಕೊಡ್ಬೇಕು. ಏನ್ 100 ರೂಪಾಯಿ 200 ರೂಪಾಯಿ ಕೊಡ್ಬೋದು, ಏನ್ 500 ರೂಪಾಯಿ 600 ರೂಪಾಯಿ 900 ರೂಪಾಯಿ ಕೇಳ್ತಾವನು. ಏನು ಮಾಡಕ್ಕಾಗಲ್ಲ. ಎಲ್ಲಿಂದ ತಲ್ಬಿಡೋದು, ಏನೋ 100 ರೂಪಾಯಿ ಉಳಿತಾರೆ ಅಂತ ಅನ್ಕೊಂಡಿದ್ರೆ ಅವ್ರಿಗೆ ಕೊಡ್ತಾರೆ. ಪಾರ್ಕಿಂಗ್ ಆನ್ ಮಾಡು, ಟೈಮ್ ಆಯ್ತು, ಸಾಯಂಕಾಲ ಟೈಮ್. ಸೈಡ್ ಪಾರ್ಕಿಂಗ್ ಆನ್ ಮಾಡು, ಫಸ್ಟ್ನೇ ಸ್ವಿಚ್ಚು. ನೈಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದಾರಲ್ಲ ಇವರು, ಯಾವ್ದೋ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗ್ತಾ ಇದಾರೆ. ಅಪ್ಪ ದೇವ್ರೆ, ಅವ್ರು ನೋಡು, ಅದು ರೋಡಾಗೆ ಹೋಗ್ತಾರೆ ನೋಡು, ಸೆಂಟ್ರಲ್ಲೇ ಸೈಡ್ ಹೋಗೋದೇ ಇಲ್ಲ, ಸೈಡ್ಗೂ ಹೋಗಲ್ಲ, ಏನಿಲ್ಲ. ಸೇಫ್ಟಿ ಜಾಕೆಟ್ ಹಾಕೋಬೇಕು ಅವನು. ಹೌದು, ರಿಫ್ಲೆಕ್ಟರ್ ಏನಾದ್ರು ಅಂಟಿಸ್ಕೋಬೇಕು ಹಿಂದಗಡೆ, ಸೇಫ್ಟಿ ಜಾಕೆಟ್ ಹೋಗ್ತಾ ಇಲ್ವಾ, ಜಾಕೆಟ್ ಹಾಕೊಂಡಿಲ್ವಾ ನೈಟ್ ಅಲ್ಲಿ. ಈ ಕಾರ್ ಅವನು ಯಾರನ್ನ 5 ಜನ ಗಾಡಿ ಅವರು ಜೋರಾಗಿ ಬರ್ತಾವನು, ಸ್ಪೀಡ್ ಆಗಿರ್ತಾರೆ. ಏನಾದ್ರು ಸೇಫ್ಟಿ ಜಾಕೆಟ್ ಹಾಕೋಬೇಕು, ಯಾಕಂದ್ರೆ ರಿಫ್ಲೆಕ್ಟ್ ಬರೋ ತರ ಗೊತ್ತಾಗುತ್ತೆ, ದೂರಕ್ಕೆ ಗೊತ್ತಾಗುತ್ತೆ ಲೈಟ್ ಬೆಳಕಿಗೆ. ಇವ್ರು ಹಿಂಗ್ ಹೋದ್ರೆ ಹೆಂಗಪ್ಪ? ಅದು ಮಳೆನಾಗೂ ನಡ್ಕೊಂಡೇ ಹೋಗ್ತಾ ಇದ್ರಲ್ಲ, ಮಳೆ ಬಿಟ್ಮೇಲೆ ಹೋಗ್ಬೋದಲ್ಲ. ಹೋಗ್ತಾ ಇದ್ರು ಹೋಗ್ಲಿ ಪರವಾಗಿಲ್ಲ, ಅವೇನು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು, ಸೇಫ್ಟಿ ಜಾಕೆಟ್ ಹಾಕೋಬೇಕು. ಹೌದೌದು, ಇಲ್ಲಾಂದ್ರೆ ಹಿಂದೆಗಡೆ ಇದು ಸ್ಟಿಕ್ಕರ್, ಮೀಡಿಯಂ ಸ್ಟಿಕ್ಕರ್ ಬರುತ್ತಲ್ಲ, ರೆಡ್ ಕಲರ್ ವೈಟ್ ಕಲರ್ ಬರುತ್ತಲ್ಲ, ಅದಾದ್ರೂ ಇದಕ್ಕೆ ಅಂಟಿಸ್ಕೊಂಡ್ರೆ ಆಗುತ್ತೆ. ಇಲ್ಲ ಅಂದ್ರೆ ಏನ್ ಗೊತ್ತೇ ಆಗಲ್ಲ. ಅವರು ನೈಟಲ್ಲಿ ಅದು ರೋಡಲ್ಲೇ ಹೋಯ್ತಾರೆ, ಸೈಡಲ್ಲೂ ಹೋಗಲ್ಲ. ಆ ವೈಟ್ ಪಟ್ಟಿಯಿಂದ ಆಚೆ ಹೋದ್ರೆ ಆಯ್ತಪ್ಪ ಲೈನಾಗೆ. ಹಾ, ಈ ಮಳೆ ಬೇರೆ ಬರ್ತಾ ಇರ್ತತೆ, ಸಣ್ಣಗೆ ಕಾಣಿಸೋದೇ ಇಲ್ಲ. ನಮ್ ಗಾಡಿ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಸಿಗುತ್ತೆ, ಯಾಕಂದ್ರೆ ನಿಧಾನಕ್ಕೆ ಹೋಗ್ತಾ. ನಾವು ಸ್ಪೀಡ್ ಓವರ್ ಸ್ಪೀಡ್ ಓಡಿಸಲ್ಲ. ಇವಾಗ ಟೊಮೆಟೊ ಗಾಡಿಯವರು, ಕಾರ್ನವರು ಸಿಕ್ಕಾಪಟ್ಟೆ ಸ್ಪೀಡ್ ಆಗಿರ್ತಾರೆ. ಗಾಡಿಯವರು, ಡಬ್ಬ ಗಾಡಿಯವರು ಸ್ಪೀಡ್ ಓಡಿಸ್ತಾವ್ ನೋಡು. ಇಲ್ಲಿ ನೋಡು, ಈ ಪರವಾಗಿಲ್ಲ, ಈಗ ಸೈಡ್ ಅಲ್ಲಿ ಹೋಗ್ತಾ ಇದಾರೆ, ಇಲ್ಲಿ ಜಾಗ ಇರೋದ್ರಿಂದ. ಈ ತರ ಸೈಡ್ ಅಲ್ಲಿ ಹೋದ್ರೆ ಸಾಕು, ವೈಟ್ ಪಟ್ಟಿಯಿಂದ ಆಚೆ ಹೋದ್ರೆ ಸಾಕು, ನಾವು ಆರಾಮಾಗಿ ಪಾಸ್ ಆಗ್ಬೋದು. ಗಾಡಿ ನೋಡಿ, ಇಲ್ಲಿ ಆರ ನೋಡ್ದಾಗ ಸೈಡ್ ಹೋಯ್ತಾರೆ. ಹೌದು, ಯಾವ್ದೋ ದೇವಸ್ಥಾನಕ್ಕೆ ಹೋಗ್ತಾ ಇದಾರೆ. ಹೌದೌದು, ಇರ್ಬೇಕು. ಯಾಕಂದ್ರೆ ಮಳೆ ಬೇರೆ ಬರ್ತೈತೆ. ಮಳೆ ಇಲ್ಲ ಅಂದ್ರೆ ಸ್ವಲ್ಪ ಕ್ಲಿಯರೆನ್ಸ್ ಇರುತ್ತೆ, ಮಳೆ ಬಂದ್ರೆ. ಹೌದು, ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದಾರೆ ಮರ ಯಾವ್ದೋ ದೇವಸ್ಥಾನಕ್ಕೆ. ಈ ಕಡೆ ಎಲ್ಲ ಹಂಗೆ ನಡ್ಕೊಂಡೇ ಹೋಯ್ತಾ ಇರ್ತಾರಪ್ಪ. ಹೌದು, ಲೇಡೀಸ್ ಜೆಂಟ್ಸ್ ಎಲ್ಲಾರು. ಹೌದು, ನೋಡಿ ಎಷ್ಟು ಜನ ಹೋಗ್ತಾನೆ ಇದ್ದಾರೆ. ಅಲ್ಲಿಂದನು ಸುಮಾರು 3-4 ಕಿಲೋಮೀಟರ್ ಇಂದ ನೋಡ್ತಾನೆ ಇದ್ದೀವಿ ನಾವು. ಇನ್ನು ಮುಂದೆ ಎಷ್ಟು ದೂರ ತನಕ ಹೋಗ್ತಾ ಇದಾರೆ ಬ್ಯಾಚ್ ವೈಸ್ ಎಲ್ಲ. ಜಾತ್ರೆ ಏನೋ ಇದೆ ಒಟ್ಟಿಗೆ, ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ. ನಿಲ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ನಿಲ್ಸಕ್ ಆಗಲ್ಲ, ಇಲ್ಲಿ ರೋಡ್ಗಳು ಸರಿ ಇಲ್ಲ, ಗಾಡಿ ಸ್ಪೀಡ್ ಆಗಿರ್ತವೆ, ಸೈಡಲ್ಲಿ ನಿಲ್ಸಕ್ ಜಾಗ ಇಲ್ಲ. ನೋಡು, ಇಲ್ಲೆಲ್ಲ ಹೋಗ್ತಾನೆ ಇದಾರಪ್ಪ. ಮಳೆ ಬರ್ತಾ ಇದೆ, ಹೋಗ್ತಾನೆ ಇದ್ದಾರೆ. ಎಲ್ಲ ರೋಡಲ್ಲೇ ಮಲಗಿರ್ತವೆ, ಮಳೆ ಬರೋದಕ್ಕೂ ಅದಕ್ಕೂ ಕಾಣೋದೇ ಇಲ್ಲ. ಅಲ್ಲಿ ಮುಂದೆ ನೋಡಿ, ಝೂಮ್ ಮಾಡ್ತೀನಿ, ಎಷ್ಟು ರೋಡಲ್ಲೇ ಮಲಗಿದಾವ ನೋಡಿ. ನೋಡಿ
ಗಾಡಿ ಓಡಿಸ್ಬೇಕಾದ್ರೆ ಭಾಳ ನಿಧಾನಕ್ಕೆ ಬನ್ನಿ, ಯಾಕಂದ್ರೆ ಹಸುಗಳೆಲ್ಲ ರೋಡಲ್ಲೇ ಮಲಗಿದಾವ್ ನೋಡಿ. ಕಾಣೋದೇ ಇಲ್ಲ ಇವು ಕರೆಕ್ಟಾಗಿ ಈ ಮಳೆ ಬೀಳೋದಕ್ಕೂ ರೋಡ್ ಎಲ್ಲ ಬ್ಲಾಕ್ ಕಲರ್ ಇರೋದಕ್ಕೂ ಸರಿಯಾಗಿ. ಅದರಲ್ಲೂ ವೈಟ್ ಕಲರ್ ಇದ್ರೆ ಗೊತ್ತಾಗ್ಬಿಡುತ್ತೆ. ಬ್ಲ್ಯಾಕ್ ಕಲರ್ ಇದ್ರಂತೂ ರೋಡು ಬ್ಲ್ಯಾಕ್ ಇರುತ್ತೆ, ಅದು ಹಸುಗಳು ಬ್ಲ್ಯಾಕ್ ಇರುತ್ತೆ, ಗೊತ್ತೇ ಆಗೋದಿಲ್ಲ ಎಲ್ಲಿ ಮಲಗಿರ್ತವೆ ಅಂತ ಹೇಳ್ಬಿಟ್ಟು ಭಾಳ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ಈ ರೋಡುಗಳಲ್ಲಿ ಯಾವಾಗ ರೋಡಲ್ಲೇ ಮಲಗಿರ್ತವೆ. ಸ್ನೇಹಿತರೆ, ಈ ರೋಡಲ್ಲಿ ಮುಂದೆ ಹೋಗೋಕ್ಕಾಗಲ್ಲ, ಯಾಕಂದರೆ ನಿಮಗೆ ಗೊತ್ತು, ಸುಮಾರು ವೀಡಿಯೋದಾಗ ಹೇಳಿದ್ದೀನಿ, ಎಲ್ಲ ಸಿಂಗಲ್ ರೋಡ್ ಕೆಲಸ ಬೇರೆ ನಡೀತಾ ಇದೆ. ನಾವು ಛತ್ರಪುರ ಹೋಗ್ಬಿಟ್ಟು ಕಾನ್ಪುರ್ ಹೋಗಬೇಕು. ಹಂಗಾಗಿ ಇಲ್ಲೇನಿದ್ರು 5 ಗಂಟೆ ಒಳಗಡೆ ಬಂದರೆ ಈ ಡಾಬಾದಲ್ಲಿ ಟೀ ಕುಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತೀವಿ. 5 ಗಂಟೆ ಮೇಲೆ ಬಂದರೆ ಹೋಗಲ್ಲ. ಒಂದು 7 ಗಂಟೆ ಮೇಲೆ ಆದರೆ ನಾವು ಹೋಗೋದಿಲ್ಲ ಇಲ್ಲಿಂದ. 5 ಗಂಟೆ ಒಳಗಡೆ ಬಂದರೆ 9 ಗಂಟೆ ಅಷ್ಟೊತ್ತಿಗೆ ರಾಜು ಡಾಬಾಗೆ ಹೋಗ್ತೀವಿ. ಅದಕ್ಕೋಸ್ಕರ ಇಲ್ಲಿಂದ ಹೋಗ್ಬಿಡ್ತೀವಿ. ಆ ರೋಡ್ ಸಿಂಗಲ್ ರೋಡು, ಸ್ವಲ್ಪ ಪ್ರಾಬ್ಲಮ್ ಆ ರೋಡಲ್ಲಿ, ಅದಕ್ಕೋಸ್ಕರ ಜರ್ನಿ ಮಾಡಲ್ಲ. ಈಗ ಸಾಗರ್ ಟೋಲ್ ಹತ್ರ ಎಲ್ಲ ಗಾಡಿಗಳಿಲ್ಲೇ, ನಮ್ಮ ಸೌತ್ ಲೈನ್ ಗಾಡಿಗಳೆಲ್ಲ ಪರ್ಮನೆಂಟಾಗಿ ಆಲ್ಟ್ ಮಾಡ್ತಾರೆ. ನಾವು ಇಲ್ಲೇ ಆಲ್ಟ್ ಮಾಡಿದ್ದೀವಿ ಗಾಡಿನ. ನೋಡಿ, 55 ಕಿಲೋಮೀಟ್ರ್ ಬರೋದಕ್ಕೆ 2 ಅವರ್ ಟೈಮ್ ತೊಗೊಂಡಿದೆ. ರೋಡ್ ಸಿಕ್ಕಾಪಟ್ಟೆ ಹಾಳಾಗಿದೆ, ಮಳೆ ಬಂದುಬಿಟ್ಟು ಎಲ್ಲ ಜಲ್ಲಿಯಲ್ಲೇ ಎದ್ಬಿಟ್ಟಿದೆ. ಇನ್ನೊಂದು ರೋಡ್ ಕೆಲಸ ಬೇರೆ ನಡೀತಾ ಇದೆ, 1 ವರ್ಷದಿಂದ ಮೇಲೇ ಆಯಿತು, ಅವಾಗಿಂದ ರೋಡ್ ಕೆಲಸ ನಡೀತೈತೆ. ಹಾಗಾಗಿಬಿಟ್ಟು ಬ್ರಿಡ್ಜುಗಳೆಲ್ಲ ಕ್ಲಿಯರ್ ಆಗಿಲ್ಲ. 6 ಲೈನ್ ಮಾಡ್ತಾ ಇದ್ದಾರೆ. ಬ್ರಿಡ್ಜುಗಳೆಲ್ಲ ಓಪನ್ ಆಗಿಲ್ಲ, ಕೆಲವೊಂದು ಬ್ರಿಡ್ಜ್ ಓಪನ್ ಆಗಿದ್ದಾವೆ, ಕೆಲವೊಂದು ಓಪನ್ ಆಗಿಲ್ಲ. ಹಂಗಾಗಿ ಸಿಕ್ಕಾಪಟ್ಟೆ ರೋಡ್ ಹಾಳಾಗಿದೆ. ಇನ್ನೊಂದು ಹಸುಗಳು ಬೇರೆ ರೋಡಲ್ಲೇ ಮಲಗಿರ್ತವೆ, ನೈಟಲ್ಲಿ ಗೊತ್ತೇ ಆಗೋದಿಲ್ಲ. ಅವು ಬ್ಲ್ಯಾಕ್ ಕಲರ್ ಇದ್ರಂತೂ ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಭಾಳ ಆರಾಮಾಗಿ ನಿಧಾನಕ್ಕೆ ಬರಬೇಕು, ಕೇರ್ಫುಲ್ಲಾಗಿ ನಿಧಾನಕ್ಕೆ ಬಂದ್ವಿ, ಸೇಫ್ಟಿಯಾಗಿ. ಎಲ್ಲ ನಮ್ಮ ಸೌತ್ ಲೈನ್ ಗಾಡಿಗಳೇ ಇದ್ದಾವೆ, ತಮಿಳ್ನಾಡು ಗಾಡಿಗಳು ಎಲ್ಲ. ಈ ಡಾಬಾದಲ್ಲಿ ವಾಚ್ಮೆನ್ ಇದ್ದಾನೆ, ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ. ಊಟ ಮಾಡಿಬಿಟ್ಟು ಮಲ್ಕೋಬೇಕಷ್ಟೇ. ಈಗ ಬೆಳಗಿನ ಜಾವ ಒಂದು 5 ಗಂಟೆಗೆ ಬಿಡೋಣ ಇಲ್ಲಿಂದ. ಇನ್ನೊಂದು, ಈ ಡಾಬಾದಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರು ಕೇಳೋದಿಲ್ಲ. ಕೆಲವು ಡಾಬಾದಲ್ಲಿ ಹಾಕ್ಬಿಟ್ಟು ಅಡುಗೆ ಮಾಡಿದ್ರೆ ಅಡುಗೆ ಮಾಡೋಂಗಿಲ್ಲ, ಗಾಡಿ ಎತ್ಕೊಂಡು ಹೋಗಿ ಅಂತಾರೆ. ಇಲ್ಲ, ಆ ಥರ ಇಲ್ಲ. ಆರಾಮಾಗಿ ನೀನು ಅಡುಗೆ ಮಾಡ್ಕೊಂಡು ಡಾಬಾ ಓನರ್ ಮುಂದೆನೇ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ರು ಏನೂ ತೊಂದರೆ ಅವ್ರು ಕೇಳೋದೇ ಇಲ್ಲ. ಆರಾಮಾಗಿ ಊಟ ಮಾಡ್ಕೊಂಡು ಮಲಗಿ ಅಂತಾರೆ. ಒಳ್ಳೆಯವರು ಡಾಬಾ ಓನರು. ತಗೊಂಬರುಳಿ, ಊಟ ಮಾಡಿಬಿಟ್ಟು ಮಲಗೋಣ, ರೆಸ್ಟ್ ಮಾಡೋಣ ಆರಾಮಾಗೆ. 10:30 ಆಯಿತು ಆಗಲೇ ಟೈಮು. ಬಂದು ಅರ್ಧ ಗಂಟೆ ಆಗೋಯ್ತು ಡಾಬಾಗೆ ಬಂದೇನೆ. ಮೊಸರು ತೊಗೊಂಬಂದ? ಊಟ ಮಾಡಿ ಮಲ್ಕೊಳ್ಳೋಣ. ಸಾಂಬಾರು ಮೊಸರು 2 ಚೆನ್ನಾಗಿ ಹಾಕಿ. ಸೆಕ್ಯೂರಿಟಿ ಇದ್ದಾನೆ, ವಾಚ್ಮ್ಯಾನ್ ಇದ್ದಾನೆ, ನಮ್ಮ ಪರ್ಮನೆಂಟ್ ಅಡ್ಡ ಇದು, ಸೇಫ್ಟಿ ಜಾಗ. ಸೆಕ್ಯೂರಿಟಿ ಇದ್ರೆ ಪರವಾಗಿಲ್ಲ, ಅವ್ರಿಗೇನು 50 ರೂಪಾಯಿ ಕೊಟ್ಟಿದ್ರೆ ಅಂತ ತೊಂದರೆ ಇರಲ್ಲ. 30 ರೂಪಾಯಿ ತೊಗೊತಾನೆ, ಹೇಳಿ ಟೈಮ್ಗೆ ಎದಾಳಿಸ್ತಾನೆ. ಹಿಂಗ 20 ರೂಪಾಯಿ ತಗೊಂಡಿದ್ರೆ ಪರವಾಗಿಲ್ಲ, ಕೊಟ್ಟಿದ್ರೆ ಪರವಾಗಿಲ್ಲ. ಯಾರು ಸಿಕ್ಕಿದ್ರೆ ಗಟ್ಟಿನೇ ಮಾಡ್ತಾ ಇದ್ದ, ಅದು ರಸ ಮಾತ್ರ ಸ್ವಲ್ಪ ಸೈಡ್ಗೆ ಹಾಕಿದ್ರೆ ಅಷ್ಟೇ. ಅಕ್ಕ ಸಾಂಬಾರ್ ಅಕ್ಕ ಸಾಕ್ಬಿಡು. ಒಳ್ಳೆ ಸಾಕು, ಬೇಕಾದ್ರೆ ತಗೊಳ್ಳೋಣ. ಸ್ವಲ್ಪ ಹೀಟ್ ಮಾಡಿದ್ರೆ ಬೆಳಗ್ಗೆ ನಾಷ್ಟ ಹಾಕೋ ತಿನ್ಬೋದು. ಹೀಟ್ ಮಾಡಿ ಊಟ ಮಾಡಿದ್ದಾದ್ಮೇಲೆ ಬಿಸಿ ಮಾಡಿ ಇಡೋಣ. ಬಿಸಿ ಮಾಡಿಬಿಟ್ಟು ಬೆಳಗ್ಗೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ರೆ ಆಗುತ್ತೆ. ಮಧ್ಯಾಹ್ನ ಬೇಕಂದ್ರೆ ಒಂದು ಚಿತ್ರಾನ್ನ ಮಾಡೋಣ, ಏನೋ ಒಂದು ಮಾಡ್ಕೋಬೋದು. ತರಕಾರಿ ಗಿರ್ಕಾರಿ ತಗೊಂಡು. ಸಾಂಬಾರ್ ಚೆನ್ನಾಗಿದೆನಾ? ಚೆನ್ನಾಗಿಲ್ವಾ? ಬಿಸಿ ಮಾಡ್ಬೇಕಂದ್ರೆ ಬಿಸಿ ಮಾಡ್ತೀನಿ. ಬೇಡ ಏನು ಬೇಡ. ಊಟ ಮಾಡಿದ್ದಾದ್ಮೇಲೆ ಬಿಸಿ ಮಾಡಿ ಇಡೋಣ, ಬೆಳಗ್ಗೆ ಹಾಳಾಗಲ್ಲ. ಬೆಳಗ್ಗೆ ಸ್ವಲ್ಪ ರೈಸ್ ಏನೋ ಮಾಡ್ಕೊಂಡು ಊಟ. ನಿಂಗೆ ಬೆಳಗ್ಗೆ ಬೇಕಂದ್ರೆ ನಾನು ಇವಾಗ ಬಿಸಿ ಮಾಡಿ ಸೈಡ್ಗೆ ಇಕ್ತೀನಿ. ಸಕ್ಕತ್ತಾಗೈತೆ, ಸೂಪರ್ ಆಗಿ ಸಾಂಬಾರು. ಕಚ್ಚಾ ಮಾಲ್ ಓಡಿಸೋರು ಎಲ್ಲರೂ ಸ್ವಲ್ಪ ನೋಡ್ಕೊಂಬರ್ರಿ. ಸ್ವಲ್ಪ ಲೇಟ್ ಆಗಿದ್ರೂ ಪರವಾಗಿಲ್ಲ, ಬಾಡಿಗೆ ಕೊಡಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾವನು. ರೋಡಲ್ಲಿ ಏನೋ ತೊಂದರೆ ಆಗಿದ್ರೆ ಡ್ರೈವರ್ಗೆ ತೊಂದರೆ ಆಗ್ಯದು, ಅವ್ರು ಯಾರಕ್ಕೆ ತೊಂದರೆ ಆಗಲ್ಲ. ಎಲ್ಲ ಮಾಲೆ ಹೋಗೋದಿಲ್ವಲ್ಲ. ಡ್ರೈವರ್ಗೆ ತೊಂದರೆ ಆದ್ರೆ, ಗಾಡಿ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಸ್ವಲ್ಪ ನೋಡ್ಕೊಂಬರ್ರಿ.
ರೋಡ್ ಕೆಲಸ ಬೇರೆ ನಡೀತಾ ಇದ್ದು. ನಾನೇನು ನಿಧಾನಾಗಿ ಬಂದೆ, ನಾನೇನು ಜಾಸ್ತಿ ಏನು ಗಾಡಿ ಹೊಡ್ಕೊಂಡೇನು ಬಂದಿಲ್ಲ. ಫಸ್ಟು ಡ್ರೈವರ್, ಆಮೇಲೆ ಓನರ್, ಆಮೇಲೆ ಗಾಡಿ, ಮೂರು ಸೇಫ್ಟಿಗಿರಬೇಕು. ಎಲ್ಲರಿಗೂ ಗುಡ್ ನೈಟ್ ಸ್ನೇಹಿತರೆ, ಇಲ್ಲೇ ಮಲ್ಕೊಳ್ತೀವಿ. ಗುಡ್ ನೈಟ್.